ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಸಂಡೇ. ಆ್ಯಂಡ್ ನಾನು ಇವತ್ತು ಮೀನು ಸಾರು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಫಸ್ಟ್ ಬಂದುಬಿಟ್ಟು 2 ಸ್ಮಾಲ್ ಆನಿಯನ್ ಮತ್ತು ಟೊಮೊಟೊ ತೊಗೊಳ್ಳಿ. ಸೊ ಆಲ್ಮೋಸ್ಟ್ ಇಲ್ಲಿ ಲೈಟ್ ಗೋಲ್ಡನ್ ಕಲರ್ ಆಗೋ ಥರ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಲೈಟ್ ಗೋಲ್ಡನ್ ಕಲರ್ ಆಗೋ ಥರ ಬಿಸಿ ಮಾಡ್ಕೊಳ್ಳಿ. ಸೊ ಅದನ್ನು ಮೀನು ಸಾರಿಗೆ ಏನು ಮಸಾಲ ಬೇಕಾಗುತ್ತಲ್ಲ ಅದ್ರಗೋಸ್ಕರ ಸೊ ಮೊದಲೇ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಈಗ ಸ್ಮಾಲ್ ಮಿಕ್ಸಿ ಜಾರ್ ತೊಗೊಳ್ಳಿ. ಅದರಲ್ಲಿ ಈಗೇನು ನಾವು ಬೇಯಿಸ್ಕೊಂಡಿರ್ತೀವಲ್ಲ, ಸೊ ಅದನ್ನು ಆನಿಯನ್ ಮತ್ತು ಟೊಮಾಟೊ ಹಾಕ್ಕೊಂಡ್ಬಿಡಿ ಅದರಲ್ಲಿ. ಸೊ ಇದನ್ನು ಆಲ್ಮೋಸ್ಟ್ ನುಣ್ಣಗೆ ರುಬ್ಕೊಂಡ್ಬಿಡಿ. ಓಕೆ, ಸೊ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಬಿಡಿ. ಅದಾದಮೇಲೆ 1 ಕಪ್ಪು ಉರುಗಡ್ಲೆ ತೊಗೊಳ್ಳಿ, ಸ್ಮಾಲ್ ಕಪ್ಪು. ಆ್ಯಂಡ್ ಅದ್ರ ಬಿಟ್ಟು 1 ಸ್ಪೂನು ಕರಿಮೆಣಸು ತೊಗೊಳ್ಳಿ. ಆ್ಯಂಡ್ 1 ಸ್ಪೂನು ಗಸಗಸೆ ತೊಗೊಳ್ಳಿ. ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಡಿ. ಸೊ ಚೆನ್ನಾಗಿ ಆಲ್ಮೋಸ್ಟ್ ಅಲ್ಲಿ ಫಿಶ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈಗ ಫಿಶ್ ಕರಿ ಮೀನು ಸಾರು ಹೆಂಗೆ ಮಾಡಬೇಕು ಅಂತ ಪ್ರೊಸೆಸ್ ಮಾಡೋಣ. ಸೊ ಸ್ಟವ್ ಮೇಲೆ ನೀವು ಕಡಾಯಿ ಇಟ್ಕೊಳ್ಳಿ. ಸೊ ಡೈರೆಕ್ಟಾಗಿ ಕಡಾಯಿ ಇಟ್ಬಿಟ್ರೆ ಸೊ ಅದು ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮೊದಲೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ಟವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ಸ್ಕ್ರ್ಯಾಚ್ ಆಗಬಾರ್ದು ಅಂತ, ಯಾಕಂದರೆ ಈ ಕಡಾಯಲ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೂ ಭಯ. ಸೊ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ಬಿಡಿ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಈಗೇನು ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದು ಮಸಾಲೆ ಪೇಸ್ಟು ಅದನ್ನು ಹಾಕ್ಕೊಂಡ್ಬಿಡಿ ಅದರಲ್ಲಿ. ಸೊ ಅದು ಆಲ್ಮೋಸ್ಟಲ್ಲಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋವರೆಗೂ ಅದನ್ನು ಬಿಟ್ಬಿಡಿ ಹಂಗೆ. ಈಗ ಆಲ್ಮೋಸ್ಟಲ್ಲೂ ಆಯಿಲ್ ಬಿಸಿಯಾಗಿದೆ. ಬಿಸಿ ಆದಮೇಲೆ ಆಲ್ಮೋಸ್ಟಲ್ಲಿ ಆಯಿಲ್ ಸ್ವಲ್ಪ ತೇಲ್ತಾ ಇದೆ ಮೇಲೆ. ಸೊ ಆ ಮೂಮೆಂಟಲ್ಲಿ ನಾನು ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅರಿಶಿಣ ಹಾಕ್ಕೊಂಡ್ಬಿಟ್ಟು 1 ದೊಡ್ಡ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ 2 ಮಿಕ್ಸ್ ಮಾಡೋ ಥರ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ಬಿಡಿ. ಒಂದು 5 to 6 ಮಿನಿಟ್ಸ್ ಈ ಥರ ಬಿಡಿ. ಆಲ್ಮೋಸ್ಟಲ್ಲಿ ಅದು ಎಲ್ಲನೂ ಗ್ರೇವಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ನಾನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಆ್ಯಂಡ್ ಸ್ವಲ್ಪ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಆಮೇಲೆ ನಾನು ಹುಣಸೆ ಹಣ್ಣಿಂದು ರಸ ಹಾಕ್ತಾಯಿದ್ದೀನಿ. ಇದು ಒಂದು 10 ಮಿನಿಟ್ಸ್ ಬಿಫೋರೇ ನಾನು ನೆನೆಸಿಟ್ಟಿರೋದು. ಆಲ್ಮೋಸ್ಟ್ ಒಂದು ಲೆಮನ್ ಇರುತ್ತಲ್ಲ ಅಷ್ಟು. ಸೊ ಅದನ್ನು ಹುಣಸೆಹಣ್ಣನ್ನು ಚೆನ್ನಾಗಿ ಹಿಂಡ್ಬಿಡಿ. ಏನಕ್ಕಂತಂದರೆ ಮೀನು ಸಾರಿಗೆ ಮೇನ್ ಬೇಕಾಗಿರೋದೇ ಹುಣಸೆಹಣ್ಣು. ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಸಖತ್ತಾಗಿ ಬರುತ್ತೆ. ಸೊ ಮಸಾಲ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ, ಧನಿಯಾ ಪೌಡರ್, ಹುಣಸೆ ಹಣ್ಣಿನ ರಸ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಬಿಟ್ಟು ಆಲ್ಮೋಸ್ಟಲ್ಲಿ 4 to 5 ಮಿನಿಟ್ಸ್ ಬಿಟ್ಬಿಡಿ. ಅದು ಆಲ್ಮೋಸ್ಟಲ್ಲಿ ಸ್ವಲ್ಪ ಆಯಿಲ್ ತೇಲುತ್ತಲ್ಲ ಈ ಥರ ಬರಬೇಕು. ಸೊ ಇಲ್ಲಿವರೆಗೂ ನೀವು ಸ್ಟವ್ ಸ್ಲೋನಲ್ಲೇ ಇಟ್ಬಿಟ್ಟು ಬೇಯಿಸ್ಬಿಡಿ. ಸೊ ಈ ಮೂಮೆಂಟಲ್ಲಿ ನಾನು ಆಲ್ಮೋಸ್ಟಲ್ಲೂ ಫಿಶ್ ಮಾರ್ಕೆಟಲ್ಲಿ ಮಸಾಲ ಸಿಗುತ್ತಲ್ಲ, ಸೊ ಕರಿ ಮಸಾಲ ಅಂತ, ಸೊ ಆ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಿಮಗೆ ಗ್ರೇವಿ ತುಂಬ ಗಟ್ಟಿ ಇದೆ ಅಂತ ಅನಿಸಿದರೆ ನೀವು ಮೀನು ಸಾರಿಗೆ ಆಲ್ಮೋಸ್ಟಲ್ಲಿ ಸ್ವಲ್ಪ ವಾಟರ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಆಲ್ಮೋಸ್ಟಲ್ಲಿ ನಾನು ಇಲ್ಲಿ ಒಂದು 2 ಕಪ್ಸ್ ವಾಟರ್ ಹಾಕ್ಕೊಂಡು, ಸೊ ವಾಟರ್ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಸೊ ಕಲಿಸ್ಕೊಂಡು ಈಗ ವಾಟರ್ ಹಾಕಿದ್ಮೇಲೆ ಸ್ವಲ್ಪ ಬೇಯಕ್ಕೆ ಬಿಡಿ ಅದನ್ನು. ಸೊ ಮಸಾಲೆ ಎಲ್ಲನೂ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ಬೇಯೋಕ್ಕೆ ಒಂದು 2 ರಿಂದ 3 ನಿಮಿಷ ಬೇಯಿಸಕ್ಕೆ ಬಿಡಿ. ಸೊ ಆಲ್ಮೋಸ್ಟಲ್ಲಿ ಈಗ ಗ್ರೇವಿ ಎಲ್ಲ ಬೇಯ್ದ ಮೇಲೆ ನಾವು ಆ ಮೂಮೆಂಟಲ್ಲಿ ಫಿಶನ್ನು ಹಾಕ್ಬೋದು. ಈಗ ನೋಡಿ ಆಲ್ಮೋಸ್ಟಲ್ಲಿ 2 to 3 ಮಿನಿಟ್ಸ್ ಆದಮೇಲೆ ಸೊ ಈ ಥರ ಬೇಯ್ದಿದೆ. ಸೊ ಈ ಮೂಮೆಂಟಲ್ಲಿ ನಾನು ಫಿಶ್ ಹಾಕ್ತೀನಿ. ಫಿಶ್ ಹಾಕಿದ ಮೇಲೆ ನಾವು ಜಾಸ್ತಿ ಕಲಿಸ್ಬೇಕಾಗಿಲ್ಲ. ಸೊ ಏನಕ್ಕೆ ಅಂತಂದರೆ ಫಿಶ್ ಆಲ್ಮೋಸ್ಟಲ್ಲಿ ಒಂದು 3 to 4 ಮಿನಿಟ್ಸಲ್ಲಿ ಬಾಯ್ಲ್ ಆಗಿಬಿಡುತ್ತೆ. ಸೊ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಸೊ ಮಸಾಲ ಎಲ್ಲ ಈಗ ಬೇಯ್ದಿದೆ, ಮಸಾಲ ಆಲ್ರೆಡಿ ಬೇಯ್ದಿದೆ. ಸೊ ಜಸ್ಟ್ ನಾವು ಫಿಶ್ ಹಾಕಿದ ಮೇಲೆ ಒಂದು 2 ರಿಂದ 4 ನಿಮಿಷ ಬಿಟ್ಟು ನಾವು ಡೈರೆಕ್ಟ್ಲಿ ಸ್ಟವ್ ಆಫ್ ಮಾಡ್ಕೊಳ್ಬೋದು. ಸೊ ಈಗ ಫಿಶ್ ಕರಿ ರೆಡಿಯಾಗಿದೆ. ಇದು ರೈಸ್, ಚಪಾತಿ, ರೊಟ್ಟಿ ಎಲ್ಲದರಲ್ಲೂ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜಸ್ಟ್ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟ್.